ಈ ತಣಿಸಂದ್ರ ನಿವಾಸಿಗಳದ್ದು ಒಂದೊಂದು ಕರುಣಾಜನಕ ಕಥೆ. ಯಾಕಂದ್ರೆ ಈಗಾಗಲೇ ಕೇಳಿಸ್ಕೊಂಡ್ವಿ, ಆ ತಾಯಿ ಮಗುವಿಗೆ ಮೆಷಿನ್ ಕೊಡಿಸಿದ್ರು ಏನಾಯ್ತು ಅಂತ. ಆ ಜಾಗದಲ್ಲಿ ಕೇವಲ ಮನೆಗಳಷ್ಟೇ ಅಲ್ಲ, ಒಂದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ನಡೀತಾ ಇತ್ತು. ಅಲ್ಲೊಂದು ಗ್ಯಾರೇಜ್ ಇತ್ತು, ಬಾಡಿಗೆಗೆ ಜಾಗವನ್ನ ಪಡೆದು ಒಂದು ಗ್ಯಾರೇಜ್ ನಡೆಸ್ತಾ ಇದ್ರು. ಅವ್ರು ಕೂಡ ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ತಿಂಗಳಿಗೆ 30,000 ಬಾಡಿಗೆ ಕೊಡ್ತಾ ಇದ್ರು. ಕಳೆದ ತಿಂಗಳು ಅದೇ ಗ್ಯಾರೇಜ್ಗೆ 7 ಲಕ್ಷ ಖರ್ಚು ಮಾಡಿ ಒಂದು ಶೆಡ್ ಕೂಡ ನಿರ್ಮಾಣ ಮಾಡಿದ್ರು. ಈಗ ಒತ್ತುವರಿ ಹೆಸರಿನಲ್ಲಿ ಆ ಹೊಸ ಶೆಡ್ ನೆಲಕ್ಕುರುಳಿದೆ. ಗ್ಯಾರೇಜ್ನಲ್ಲಿದ್ದಂತಹ ಕಾರುಗಳ ಮೇಲೂ ಕೂಡ ಈ ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕಲ್ಲು ಮಣ್ಣು ಎಲ್ಲಾ ಕೂಡ ಬಿದ್ದಿದೆ. ನಾವೇ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳು ಕೇಳಲಿಲ್ವಂತೆ. ನಮ್ಗೆ 10 ಲಕ್ಷ ಡ್ಯಾಮೇಜ್ ಆಗಿದೆ, ಯಾರು ಭರಿಸ್ಕೊಡ್ತಾರೆ ಅಂತ ಆ ಮಾಲೀಕ ಪಾಪ ಕಣ್ಣೀರು ಹಾಕ್ತಿದ್ದಾರೆ. ಬಿಡಿಎ ಅಧಿಕಾರಿಗಳು ಏಕಾಏಕಿ ಬಂದು ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು ಬಿಡಿಎ ಅಧಿಕಾರಿಗಳು ಬಂದು ಡೆಮೋಲಿಷನ್ ಅನ್ನ ಮಾಡಿದ್ರು, ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ, ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು. ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡ್ಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂತಹ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು ಜೆಸಿಬಿಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ರೆ ಮಾಲೀಕರಿಗೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆದ್ರೆ ಮಾಲೀಕರನ್ನ ಕೇಳಿದ್ರೆ ನಮಗಿನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂತ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಸರಿಗ ನಿಮಗೂ ನೋಟಿಸ್ ಬಂದಿಲ್ಲ, ನಿಮ್ಮ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಬಂದಿಲ್ಲ. ಯಾರು ಈ ಜಾಗದ ಮಾಲೀಕರು, ಅವ್ರ ಹತ್ರ ಯಾವಾಗ ನೀವು ಬಾಡಿಗೆಗೆ ತಗೊಂಡಿದ್ರಿ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ರಿ, ಎಷ್ಟು ಲಾಸ್ ಆಗ್ತಿತ್ತು? ನಮ್ದು ಹುಡುಗ 6 ಜನ ಇದೆ, ನಾವು ಒಂದು ಓನರ್. ಇದು 10-20 ಲಕ್ಷ ಲಾಸ್ ಆಗಿತ್ತು ನಮ್ದು. ಅದು ಶೆಡ್ ಗಿಡ್ ಎಲ್ಲ ನಾವು 7 ಲಾಕ್ ನಲ್ಲಿ ಹೊಸ ಮಾಡಿದ್ದು. ಇದು ಅವ್ರಿಗೆ ಹೇಳಿದ್ದು ನಾವು ನಾವು ಎಲ್ಲ ಓಪನ್ ಮಾಡ್ತೀನಿ ಅಂತ. ಅವ್ರು ಬುಲ್ಡೋಸರ್ ನಲ್ಲಿ ಎಲ್ಲ ಇದು ಮಾಡಿದ್ದು, ಹಾಕಿ ಡ್ಯಾಮೇಜ್ ಮಾಡಿದ್ದು ಅವರು. ಇದು ಗಾಡಿದು ನೋಡಿ ಎಲ್ಲ ಲಾಸ್ ಆಗಿತ್ತು, ಡೋರ್ ಗಿರ್ ಎಲ್ಲ ಬೆಂಡ್ ಆಗಿತ್ತು, ಎಲ್ಲ ಪೂರ್ತಿ ಲಾಸ್ ಅದ. 10 ಲಕ್ಷ ಐಟಮ್ ಲಾಸ್ ಆಗಿತ್ತು, 7 ಲಕ್ಷದ್ದು ಶೆಡ್ ಲಾಸ್ ಆಗಿತ್ತು. ಈಗ ಎಷ್ಟು ವರ್ಷಗಳಿಂದ ಇಲ್ಲಿದ್ರೆ ಮತ್ತೆ ಯಾರು ಈ ಜಾಗಕ್ಕೆ ಅಸಲಿ ಓನರ್, ಅವ್ರ ಹತ್ರ ನೀವು ಹೇಗೆ ತಗೊಂಡ್ರಿ ಈ ಜಾಗ ಅಂತ? ಅದೇ ನಾವು ಬಾಡಿಗೆಗೆ ತಗೊಂಡಿದ್ದು, 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, 35,000 ಬಾಡಿಗೆ ಕೊಡ್ತಾರೆ ಅವ್ರಿಗೆ. 1 ವಾರ ಆಯ್ತು, 1.5 ಸಾಲ ಹೋಗಿ ಹಾಕಿದ್ರು. ಇದಿಷ್ಟು ಇಲ್ಲಿನ ಗ್ಯಾರೇಜ್ ನ ಮಾಲೀಕರು ಹೇಳ್ತಾ ಇರುವಂತ. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರ್ಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರ್ಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ ಅನ್ನ ಮಾಡಿದ್ವಿ. ಆದ್ರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ. ಜೆಸಿಬಿಯಲ್ಲಿ ಆ ಶೆಡ್ ಅನ್ನ ಕೆಡುವಂತ ಕೆಲಸ ಮಾಡಿದ್ರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನ ಬೇರೆಯವರಿಂದ ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ತಣಿಸಂದ್ರ ನಿವಾಸಿಗಳದ್ದು ಒಂದೊಂದು ಕರುಣಾಜನಕ ಕಥೆ. ಯಾಕಂದ್ರೆ ಈಗಾಗಲೇ ಕೇಳಿಸ್ಕೊಂಡ್ವಿ, ಆ ತಾಯಿ ಮಗುವಿಗೆ ಮೆಷಿನ್ ಕೊಡಿಸಿದ್ರು ಏನಾಯ್ತು ಅಂತ. ಆ ಜಾಗದಲ್ಲಿ ಕೇವಲ ಮನೆಗಳಷ್ಟೇ ಅಲ್ಲ, ಒಂದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ನಡೀತಾ ಇತ್ತು. ಅಲ್ಲೊಂದು ಗ್ಯಾರೇಜ್ ಇತ್ತು, ಬಾಡಿಗೆಗೆ ಜಾಗವನ್ನ ಪಡೆದು ಒಂದು ಗ್ಯಾರೇಜ್ ನಡೆಸ್ತಾ ಇದ್ರು. ಅವ್ರು ಕೂಡ ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ತಿಂಗಳಿಗೆ 30,000 ಬಾಡಿಗೆ ಕೊಡ್ತಾ ಇದ್ರು. ಕಳೆದ ತಿಂಗಳು ಅದೇ ಗ್ಯಾರೇಜ್ಗೆ 7 ಲಕ್ಷ ಖರ್ಚು ಮಾಡಿ ಒಂದು ಶೆಡ್ ಕೂಡ ನಿರ್ಮಾಣ ಮಾಡಿದ್ರು. ಈಗ ಒತ್ತುವರಿ ಹೆಸರಿನಲ್ಲಿ ಆ ಹೊಸ ಶೆಡ್ ನೆಲಕ್ಕುರುಳಿದೆ. ಗ್ಯಾರೇಜ್ನಲ್ಲಿದ್ದಂತಹ ಕಾರುಗಳ ಮೇಲೂ ಕೂಡ ಈ ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕಲ್ಲು ಮಣ್ಣು ಎಲ್ಲಾ ಕೂಡ ಬಿದ್ದಿದೆ. ನಾವೇ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳು ಕೇಳಲಿಲ್ವಂತೆ. ನಮ್ಗೆ 10 ಲಕ್ಷ ಡ್ಯಾಮೇಜ್ ಆಗಿದೆ, ಯಾರು ಭರಿಸ್ಕೊಡ್ತಾರೆ ಅಂತ ಆ ಮಾಲೀಕ ಪಾಪ ಕಣ್ಣೀರು ಹಾಕ್ತಿದ್ದಾರೆ. ಬಿಡಿಎ ಅಧಿಕಾರಿಗಳು ಏಕಾಏಕಿ ಬಂದು
ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು ಬಿಡಿಎ ಅಧಿಕಾರಿಗಳು ಬಂದು ಡೆಮೋಲಿಷನ್ ಅನ್ನ ಮಾಡಿದ್ರು, ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು. ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡ್ಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂತಹ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು ಜೆಸಿಬಿಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ರೆ ಮಾಲೀಕರಿಗೆ ಕೊಟ್ಟಿದೀವಿ ಅಂತ ಇದ್ದಾರೆ. ಆದ್ರೆ ಮಾಲೀಕರನ್ನ ಕೇಳಿದ್ರೆ ನಮಗೆ ಇನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಸರಿಗ ನಿಮಗೂ ನೋಟಿಸ್ ಬಂದಿಲ್ಲ, ನಿಮ್ಮ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಬಂದಿಲ್ಲ. ಯಾರು ಈ ಜಾಗದ ಮಾಲೀಕರು, ಅವ್ರ ಹತ್ರ ಯಾವಾಗ ನೀವು ಬಾಡಿಗೆಗೆ ತಗೊಂಡಿದ್ರಿ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ರಿ, ಎಷ್ಟು ಲಾಸ್ ಆಗ್ತಿತ್ತು? ನಮ್ದು ಹುಡುಗ 6 ಜನ ಇದೆ, ನಾವು ಒಂದು ಓನರ್ ಇದು 10-20 ಲಕ್ಷ ಲಾಸ್ ಆಗಿತ್ತು ನಮ್ದು. ಅದು ಶೆಡ್ ಗಿಡ್ ಎಲ್ಲ ನಾವು 7 lakh ನಲ್ಲಿ ಹೊಸ ಮಾಡಿದ್ದು ಇದು ಅವ್ರಿಗೆ ಹೇಳಿದ್ದು ನಾವು ನಾವು ಎಲ್ಲ ಓಪನ್ ಮಾಡ್ತೀನಿ ಅಂತ. ಅವ್ರ ಬುಲ್ಡೋಸರ್ ನಲ್ಲಿ ಎಲ್ಲ ಇದು ಮಾಡಿದ್ದು ಹಾಕಿ ಡ್ಯಾಮೇಜ್ ಮಾಡಿದ್ದು ಅವರು. ಇದು ಗಾಡಿದು ನೋಡಿ ಎಲ್ಲ ಲಾಸ್ ಆಗಿತ್ತು, ಡೋರ್ ಗಿರ್ ಎಲ್ಲ ಬೆಂಡ್ ಆಗಿತ್ತು, ಎಲ್ಲ ಪೂರ್ತಿ ಲಾಸ್ ಅದ. ಅದು 10 ಲಕ್ಷ ಐಟಮ್ ಲಾಸ್ ಆಗಿತ್ತು, 7 ಲಕ್ಷದ್ದು ಶೆಡ್ ಲಾಸ್ ಆಗಿತ್ತು. ಈಗ ಎಷ್ಟು ವರ್ಷಗಳಿಂದ ಇಲ್ಲಿದ್ರೆ ಮತ್ತೆ ಯಾರು ಈ ಜಾಗಕ್ಕೆ ಅಸಲಿ ಓನರ್, ಅವ್ರ ಹತ್ರ ನೀವು ಹೇಗ್ ತಗೊಂಡ್ರಿ ಈ ಜಾಗ ಅಂತ? ಅದೇ ನಾವು ಬಾಡಿಗೆಗೆ ತಗೊಂಡಿದ್ದು, 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, 35,000 ಬಾಡಿಗೆ ಕೊಡ್ತಾರೆ ಅವ್ರಿಗೆ. 1 ವಾರ ಆಯ್ತು, 1.5 ಸಾಲ ಹೋಗಿ ಹಾಕಿದ್ರು. ಇದಿಷ್ಟು ಇಲ್ಲಿನ ಗ್ಯಾರೇಜ್ ನ ಮಾಲೀಕರು ಹೇಳ್ತಾ ಇರುವಂತ. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರುಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರುಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ ಅನ್ನ ಮಾಡಿದ್ವಿ. ಆದ್ರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ, ಜೆಸಿಬಿಯಲ್ಲಿ ಆ ಶೆಡ್ ಅನ್ನ ಕೆಡವಂತ ಕೆಲಸ ಮಾಡಿದ್ರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನ ಬೇರೆಯವರಿಂದ ತೆಗೆದುಕೊಂಡು ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರೇಜ್ ನ ಮಾಲೀಕರು ಹೇಳ್ತಾ ಇರುವಂತ. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರುಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರುಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ ಅನ್ನ ಮಾಡಿದ್ವಿ. ಆದ್ರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ, ಜೆಸಿಬಿಯಲ್ಲಿ ಆ ಶೆಡ್ ಅನ್ನ ಕೆಡವಂತ ಕೆಲಸ ಮಾಡಿದ್ರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನ ಬೇರೆಯವರಿಂದ ತೆಗೆದುಕೊಂಡು ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.